ಚೆನ್ನಾಗಿ ಬಿಡಿಸಿದಾನೆ. ಎಲ್ಲ ಅಪವರ್ತನಗಳ ಮೇಲೆ ಲಸ ಹೆಂಗೆ ಕಂಡುಹಿಡಿಬೇಕು? ಮಸ ಕಂಡುಹಿಡಿದು ಗೊತ್ತಾಯ್ತು. ಲಸ ಎಲ್ಲ ಅವಿಭಾಜ್ಯ ಅಪವರ್ತನಗಳ ಮೇಲಿಂದ ಲಸ ಕಂಡುಹಿಡಿದು ನೋಡ್ರಿ. 40ರದ್ದು ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕು ಮೊದಲು. ನೋಡ್ರಿ, 2 20 2 10 2 5 ಮತ್ತು 5 5 1. ಈಗ 60ರದ್ದು 60 ನೋಡಿ, 2 30 2 15 ಆಮೇಲೆ 3 3 5 ಮತ್ತು 5. ಈಗ 160 160 ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದು 2 2 80 2 40 2 20 2 10 2 5 5 1. 40ರ ವಿಭಾಜ್ಯ ಅಪವರ್ತನಗಳನ್ನು ಹೆಂಗೆ ಹಚ್ಕೋಬೇಕು ನೋಡ್ರಿ. 40 ಬರೋಬ್ಬರಿ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 5. 60ರ ಅವಿಭಾಜ್ಯ ಅಪವರ್ತನಗಳು ಬರೋಬ್ಬರಿ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 5. ಆಮೇಲೆ ಈಗ 60 160 ಬರೋಬ್ಬರಿ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2. ಎಷ್ಟು 2? 1 2 3 4 5. 1 2 3 4 5 ಆಮೇಲೆ 1 5. ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಅವಿಭಾಜ್ಯ ಅಪವರ್ತನಗಳಿಂದ ನಾವು ಲಸ ಹೆಂಗೆ ತೆಗಿಬೇಕು ಅನ್ನೋದು ತೋರಿಸ್ತಾನೆ. ಇಲ್ಲಿ 3 ಗುಂಪದಾಗ ಏನಾಗ್ಯಾವ? 2 1 2 ತಗೋರಿ. 3 ಗುಂಪದಾಗ ಇದ್ದಾಗ 1 2 ತಗೋಬೇಕು ನೋಡಿ. ಲಸ ಮಾಡುವಾಗ 2 ಗುಂಡ್ಲೆ ಇಲ್ಲಿ 3 ಗುಂಪು 3 ತಗೋಬಾರ್ದು. 3 ಗುಂಪಿನಾಗಿದ್ದದ ಕಾಮನ್ ಆಗಿ 1 2 ತಗೋಬೇಕು ಲಸ ತೆಗೆಯುವಾಗ. ಈಗ ಈ ಗುಂಪಿನಾಗ ಏನವ? 2 ಅಂದ್ರೆ ಇದು ನೋಡಿ, ಇಲ್ಲಿ 2 ನೋಡ. ಒಂದೇ ಗುಂಪಿನಾಗ 2 ಅಂದ್ರೆ 1 2 ತಗೋಬೇಕು. ಆಮೇಲೆ ಇಲ್ಲಿ ಈ ಗುಂಪಿನಾಗ 2 ಒಂದೇ ಅದ, 1 ತಗೋಬೇಕು. ಆಮೇಲೆ ಈ ಗುಂಪಿನಾಗ 2 ಒಂದೇ ಅದ, 2 ತಗೋಬೇಕು. 3 ಗುಂಪಿನಾಗ 5 ನೋಡ, ಇಲ್ಲಿ 3 ಗುಂಪಿನಾಗ 5 ಅಂದ್ರೆ ಏನು ತಗೋಬೇಕು? 1 5 ತಗೋಬೇಕು. ಬರೋಬ್ಬರಿ ಗುಣಾಕಾರ ಮಾಡಿ. 2 4 4 8 8 16 16 5 80 2 2 4 4 8. ಇನ್ನೊಂದು 3 ಉಳಿದದ್ನ ನೋಡು. ಅಷ್ಟ್ರಾಗೆ ಸಹಿತ ವಿಚಾರ ಮಾಡಿ ಲೆಕ್ಕ ಮಾಡಬೇಕು. 1 ಅಂಕಿ ಉಳಿತದು, ಉಳಿಬಾರ್ದು. 2ರಿಂದ 3, ಈ 3 ಒಂದೇ ತಗೋರಿ. 3ರಿಂದ 5. ಯಾಕಂದ್ರೆ ನಾನು ಲಕ್ಷ ಕೊಡಲಿಲ್ಲ, ಅಲ್ಲಿ 3 ಖಾಲಿ ಇತ್ತು, ಅದನ್ನು ಮತ್ತೆ ನೆನಪು ಮಾಡಿಕೊಂಡು ಹೊಳೆ ತಂದೆ ನೋಡ್ರಿ. ಈ 3 ಗುಂಪಿನಾಗ 2 ಅದ, ಇಲ್ಲಿ 3 2 ಅಂದ್ರೆ 1 ಇಡ್ರಿ. ಈ ಲೈನ್ದಾಗ 2 ಒಂದೇ ಅದ ಅಂದ್ರೆ ಇಡ್ರಿ. ಆಮೇಲೆ ಈ ಲೈನ್ದಾಗ 2 ಒಂದೇ ಅದ, ಈ ಲೈನ್ದಾಗ 1 2 ಅದ, ಒಟ್ಟು 3 1 ಅದ. 5 3 ಅಂದ್ರೆ 1 5 ತಗೊಂಡ್ರೆ ಇದರ ಲಸ ಬರ್ತದೆ. ಲಸ ತೆಗೆಯುವಂಥ ಪದ್ಧತಿಯನ್ನು ಲಕ್ಷ ಕೊಟ್ಟು ನೋಡಿ. 2 2 4 4 2 8 2 2 4 4 8 8 16 16 16 5 80 86 480 ನೋಡ್ರಿ.
ಲಸ ಹೆಂಗೆ ಮಾಡ್ಬೇಕು ಅನ್ನೋದು ಇನ್ನೊಂದು ಸಲ ನೋಡ್ರಿ. ಅವಿಭಾಜ್ಯ ಅಪವರ್ತನಗಳನ್ನು ಏನು ಮಾಡ್ತಿರ್ತಾನೆ, ಹಿಂಗೆ ಕೊಟ್ಟಿರ್ತಾನೆ, ಲಸ ಕಂಡು ಹಿಡಿಯರಿ ಅಂತ ಕೊಟ್ಟಿರ್ತಾರೆ. ಲಸ ಕಂಡು ಹಿಡ್ರಿ ಅಂದ್ರೆ ಅವಾಗ ಏನು ಮಾಡ್ಬೇಕು ನೀವು? ಈಗ ನಾ ಮ್ಯಾಲೆ ನಿಮಗೆ ತಿಳಿಸಿ ಹೇಳಿನ ಮೊದಲು ಹಂಗಿರಂಗಿಲ್ಲ. ಲಸ ಕಂಡು ಅವಿಭಾಜ್ಯ ಅಪವರ್ತನಗಳ ಆಧಾರದ ಮೇಲಿಂದ ಲಸ ಕಂಡು ಹಿಡ್ರಿ ಅಂತ ತಿಳ್ಕೊಂಡು ಹಿಂಗೆ ಅಂಕಿಗಳು ಕೊಟ್ಟು ಬಿಡ್ತಾನೆ. ಎ 2 2 2 2 5, ಆಮೇಲೆ ಬಿ ಹಿಂಗೆ ಕೊಟ್ಟಿರ್ತಾನೆ. ಹಿಂಗೆ ಕೊಟ್ಟಾಗ ಇಂಥವು 3 ಗುಂಪು ಕೊಟ್ಟಿರ್ತಾನೆ. ಹೆಂಗೆ ಲಸ ಕಂಡು ಹಿಡಿಬೇಕು? ಎಲ್ಲ ಗುಂಪಿನಾಗ ಇದು 1 2 ತಕ್ಕೋಬೇಕು. ಇಲ್ಲಿ 3 1 1 2 ತಕ್ಕೋಬೇಕು. ಇಲ್ಲಿ 2 ಅಂದ್ರೆ ಈ ಲೈನ್ದಾಗ 2 1 2 ತಕ್ಕೋಬೇಕು. ಆಮೇಲೆ ಇಲ್ಲಿ ಒಂದೇ ಉಳಿತು ಆ 2, ಇದು 1 ಉಳಿತು 2, ಈ 3 ಇಲ್ಲಿ 5 ಎಷ್ಟವ 3 ಅಂದ್ರೆ 1 5 ತಕ್ಕೊಡ್ರಿ. 480 ಬಂತು. ಇದರ ಲಸ 40ರಲ್ಲೇನು ಹೋತು, ಆಮೇಲೆ 60ರಲ್ಲೇನು ಹೋತು. ಮುಂದೆ ಇದನ್ನು ಇನ್ನೊಂದು ರೀತಿ ಒಳಗೆ ಸೈಟ್ ಮಾಡ್ಬೋದು ನೀವು. ಹೆಂಗೆ ಇದು ಹೆಂಗೆ ಮಾಡ್ಬೇಕ್ರಿ ಸರ್ ಲಸ? ಆಮೇಲೆ ಇಷ್ಟೆಲ್ಲ ದೊಡ್ಡದು ನಿಮಗೆ 40 60 160 ಲಸ ಕಂಡಿಡ್ರಿ ಅಂತ ಸರ್ ಕೊಟ್ಟಿದ್ದ ಅಂತಂದ್ರೆ ನೀವು ಹೆಂಗೆ ಶಣೆ ತಂದು ಮಾಡ್ಬೇಕನ್ನೋದು ನಾ ತೋರಿಸ್ದು ಲಕ್ಷ ಕೊಟ್ಟು ನೋಡ್ರಿ. ಇಂಥ ಐಡಿಯಾಗಳನ್ನು ಕಲ್ತ್ರಿ ಅಂದ್ರೆ ನಿಮ್ಮ ಸ್ಕೂಲ್ನೊಳಗೆ ಸೈಟ್ ಏನಂತ ಏನು ಎಷ್ಟು ಫಾಸ್ಟ್ ಅವು ನೋಡ್ರಿ ಹುಡುಗರು. ಬಾಯ್ದಿಂದ ಪಟ್ನ ಲಸ ತೆಗಿತಾರೆ. ಹೆಂಗೆ ಹುಡುಗರು ಇರ್ಬೇಕು ನೋಡ್ರಿ. ಈಗ ಏನು ಹೇಳೋದು? ಈಗ ನಾ ತೋರಿಸ್ತೀನಿ ಒಂದು ಸಣ್ಣ ಸಿಂಪಲ್ಲಾಗಿ. ಇಲ್ಲೇ 40 60 ಮತ್ತು 160 ಲಸ. ಈ ಸಂಧಿ ಬಿಟ್ಬಿಡ್ರಿ, ಲಾಸ್ಟಿಗೆ ಇಟ್ಬಿಡ್ರಿ. ಈ 16 ಮಗ್ಗಿ ಬರ್ಕೊತ ಹೋಗಿಬಿಡ್ರಿ. ನೋಡ್ರಿ ಇದರ ಲಸ ಹೆಂಗೆ ತೆಗಿಬೇಕು ಅನ್ನೋದು ತೋರಿಸ್ತು. ಪೂಜೆ ಬಿಟ್ಟು ಬಿಡ್ರಿ. ಪೂಜೆ ಬಿಟ್ಟಾಗ ಏನು ಬರ್ತದ? 16 ಉಳಿತದ. 16 ಮಗ್ಗಿ ಬರ್ಕೊತ ಹೋಗ್ಬಿಡ್ರಿ. 16 1 16, 16 1 16 ನೋಡ್ರಿ. 16 1 16 ಇದರಲ್ಲೇ ಹೋತು, ಇದರಲ್ಲೇ ಹೋತು, ಇದು ಹೋಲಿಲ್ಲ. 16 2 32 ಇದರಲ್ಲೇನು ಹೋತು. 4 8 32 ಹೋತು. 16 3 48 ನೋಡ್ರಿ. 16 3 48, 6 8 48, 4 12 48. ಈ ಕಾಮನ್ ಇಲ್ಲೊಂದು ಪೂಜೆದ, ಇಲ್ಲೊಂದು ಪೂಜೆದ, ಇಲ್ಲೊಂದು ಪೂಜೆದ, ಒಂದು ಪೂಜೆ ಇಟ್ಬಿಡ್ರಿ. ಎಲ್ ಸೇಮ್ ಆಗ್ತದೆ. ಇಂಥ ವೇಗವಾಗಿ ಗಣಿತಗಳನ್ನು ಕಲಿಯೋದಂಥ ಅಭ್ಯಾಸ ಇಲ್ಲಿ ನೀವು ನೋಡ್ಬೋದು. ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ಏನು ಲಸ ಕಂಡು ಹಿಡಿಯರಿ. ಅಪವರ್ತನಗಳಿಂದ ಲಸ ಕಂಡು ಹಿಡಿಯರಿ. ಲಸ ಕಂಡು ಹಿಡಿಯರಿ. ಬರೀ ಅಲ್ಲಿ ಮರ್ತಂದು ಅದನ್ನು ಹಿಂಗೆ ನಾವು ಈಗ ಮತ್ತೆ ಹೊಳ್ಳಿ ಟೈಮ್ ಕೊಡ್ತದೆ. ಈಗ ಮಾಡ್ರಿ. ಅದೇನು ಮಾಡ್ಲಾರ್ದ ಗೊತ್ತಿರ್ತಲ್ಲ, ಹೊಳ್ಳಿ ಪ್ರಶ್ನೆ ಬರ್ತದೆ. ಅವಾಗ ನೀವು ಈಗ ಮಾಡಿರಿ, ನಿಮ್ಗೆ ಟೈಮ್ ಕೊಟ್ಟದು. ಅದು ಲಸ ಕಂಡು ಹಿಡಿಯಿರಿ ಅಂತ ನಾ ಗಡಿಬಿಡಿಯ ಬರೆದಿದ್ದಿಲ್ಲ. ಅದರ ಸಂಬಂಧ ನೀವು ಮಾಡ್ರಿ. ಈಗ ಸದ್ಯ ನಿಮಗೆ ಲಸ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ. ಬಾಯಿದಿಂದ ಬರ್ತದೆ ಲಸ, ನೆನ್ಪಿಟ್ಕೋರಿ ನೀವು. ಅದ್ರ ಲಸ ಬಾಯಿದಿಂದೇ ಬರ್ತದೆ. ಎಷ್ಟು ತಲೆ ಓಡಿಸ್ಬೇಕಷ್ಟೆ. ಓಕೆ, ಮಾಡೋದಾಯ್ತಲ್ಲ? ಹಾಂ. ಹಿಂಗೆ ಕೊಟ್ಟಾಗ ನಾವು ಏನು ಮಾಡಬೇಕು? 80 240 480 ಲಸ ಅವಿಭಾಜ್ಯ ಅಪವರ್ತನಗಳಿಂದ ಇದನ್ನು 3 ಟೈಮ್ ತಿಳಿಸ್ತೀನಿ, 3 ಸಲ ನೋಡಿ. 80 ತೆಗೀರಿ. ಅವಿಭಾಜ್ಯ ಅಪವರ್ತನಗಳಿಂದ ನೋಡ್ರಿ 2 2 40, ಮತ್ತೆ 2 2 20, ಆಮೇಲೆ 2 10, ಆಮೇಲೆ 2 5, ಆಮೇಲೆ 5 5 1. ಆಮೇಲೆ ಅವಿಭಾಜ್ಯ ಅಪವರ್ತನಗಳಿಂದ ಅಂದಾರ 240 ತೆಗೀರಿ. 2 2 1 2 120, ಮತ್ತು 2 60, 2 30, 2 15, 2 ಹೋಗಂಗಿಲ್ಲ. 3 ಹೋಗ್ತದ. 3 5, ಈಗ ಮತ್ತೆ 5 ಹೋಗ್ತದ. 5 1. ಗಡಿಬಿಡಿ ಮಾಡಬೇಡ್ರಿ ನೀವು. ಪರ್ಮನೆಂಟ್ ಅಭ್ಯಾಸ ಇದು. ಇದು ಒಟ್ಟ ಎಲ್ಲಿಯೂ ಸಿಗುದಿಲ್ಲ ನಿಮ್ಗೆ ಅಭ್ಯಾಸ. ನನ್ನ 30 ವರ್ಷದನ್ನ ವಿಡಿಯೋ ಮಾಡಿ ಇಡ್ಲಿಕ್ಕೆ ಎಲ್ಲರೂ ಉಪಯೋಗ ತಗೋರಿ.
ಭಾಳ ಜನ ನಮಗೆ ರಿಟೈರ್ಡ್ ಟೀಚರು ಪ್ರಿನ್ಸಿಪಾಲ್ರು ಜೋಶಿಯವರ ನೀವೇನು ಕಲಿಸಿರಿ ಅದನ್ನ ಬರೆದಿಟ್ಟೋರಿ ಹುಡುಗರಿಗೆ ಒಳ್ಳೇದಾಗ್ತದ ಮುಂದೆ ಕಲ್ತ ಸ್ಯಾಣ್ಯಾರು ನೋಡಿ ಹೇಳುತ್ತಾರೆ ನಿಮ್ಮ ಅಭ್ಯಾಸ ನೋಡ್ರಿ ಎರಡರಲ್ಲೇ 2 2 2 4 0 0 ಮತ್ತು 2 2 1 2 2 0 0 2 2 6 0 0 ಆಮೇಲೆ 2 30 ಮತ್ತು 2 2 15 ಆಮೇಲೆ 3 3 5 ಮತ್ತು 5 1 ಈಗ ನಿಮಗೆ ತಿಳಿತು ಇದ್ರ ಲಾಸ ಎಷ್ಟು ಬರಬೇಕು ಅನ್ನೋದು ಹೇಳುತ್ತದೆ ನಾನು ನಿಮಗೆ ನೋಡ್ರಿ ಎಲ್ಲಾರು ಲಕ್ಷ ಕೊಟ್ಟು ನೋಡ್ರಿ ಇದ್ರಾಗ ದೊಡ್ಡ ಅಂಕಿ 480 ಅದ ಇಲ್ಲಿ ಹೊರಗೆ ಇಟ್ಬಿಡ್ರಿ 480 ದೊಡ್ಡ ಅಂಕಿ ಹೊರಗಿಡ್ರಿ 80ರಲ್ಲೇ ಭಾಗ ಹೋಗ್ತದ ಅದು 240ರಲ್ಲೇ ಭಾಗ ಹೋಗ್ತದ 480ರಲ್ಲೇ ಭಾಗ ಹೋಗ್ತದ ಅಂದ್ರೆ ಇದಕ್ಕೆ LCM ಅಂತ ನೀವು ಬಾಯಲ್ಲೇನೆ ಮಾಡ್ಬೋದು ನೀವು ಇಂಥ ಗಣಿತಗಳನ್ನು ನೀವು 5ನೇ ತನಕ ನೀವು ಇಂಥ ಗಣಿತಗಳನ್ನು ಕಲಿತು ನೀವು ಹೋದ್ರಿ ಅಂತಂದ್ರೆ ಅದು ಎಲ್ಲಿ ವಾದಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆನೇ ಸಂಪತ್ತು ವಿದ್ಯೆಯಿಂದ ತುಂಬಿ ತುಳುಕಬೇಕು ವಿದ್ಯಾರ್ಥಿಗಳು ಒರಿಜಿನಲ್ ಶಾಣ್ಯರಾಗಬೇಕು ಇವೆಲ್ಲ ಒರಿಜಿನಲ್ ಅಭ್ಯಾಸ ಅವಾಗಿನ ಹಳೆಯ ಅಭ್ಯಾಸಗಳು ಇವು ಇಂಥವೆಲ್ಲ ಕಲ್ತು ಕಿಶನ್ ದೊಡ್ಡ ದೊಡ್ಡ ಆಫೀಸರ್ ಆಗ್ಯಾರ ವಿದ್ಯಾರ್ಥಿಗಳು ನಮ್ಮ ಕೈಯನ್ನು ವಿದ್ಯಾರ್ಥಿಗಳು ನೀವು ಹಂಗಾಗ್ರಿ ನೀವು ನಮ್ಕಿಂತಲೂ ಶಾಣ್ಯಾರ ಇರ್ಬೋದು ರಗಡ್ MSc MD ಏನೇನೋ ದೊಡ್ಡ ಡಿಗ್ರಿ ಮಾಡ್ಕೊಂಡು ನಮ್ಗಿಂತಲೂ ಶಾಣ್ಯಾರ ಪಾಲಕರು ನೋಡ್ತಿರ್ತಾರ ಕೆಲವೊಂದು ಕ್ಲೀವ್ಗಳು ಅವ್ರಿಗೂ ಹೆಲ್ಪ್ ಆಗ್ತಾವ ತಮ್ಮ ಹುಡುಗರು ತಾವೇ ತಯಾರು ಮಾಡ್ಕೋಬೋದು ಎಲ್ಲರಿಗೂ ನಾಲೆಜ್ ಬರ್ತದೆ ಇದು ನಾನು ಕಲಿಸೋದ್ರೆ ನನಗೂ ನಾಲೆಜ್ ಬರ್ತದೆ ಇನ್ನು ಈಗ 73 ವಯಸ್ಸವ ಅಂದ್ರೆ ಇನ್ನೂ ನಾನು ಕಲಿಸ್ಬೇಕನ್ನೋದು ಅದು ನೋಡ್ರಿ 80ರದ್ದು ಹಚ್ಕೋರಿ 80ರ ಅವಿಭಾಜ್ಯ ಅಪವರ್ತನಗಳು ಹೆಂಗೆ ಹಚ್ಕೋಬೇಕು 1 2 3 4 5 ಸರಿಯಾಗಿ ಹಚ್ಕೋಬೇಕು ಇವು 1 2 3 4 1 2 3 4 1 5 ಕರೆಕ್ಟ್ 80 240 ನೋಡಿ ಅವಿಭಾಜ್ಯ ಅಪವರ್ತನಗಳಿಂದ ಅವಾಗ ಕೇಳ್ತಿದ್ರ ಹಂಗೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 1 2 3 4 1 2 3 4 3 ಗುಂಡ್ಲೆ 5 ಆಮೇಲೆ 480ರ ಅವಿಭಾಜ್ಯ ಅಪವರ್ತನಗಳು 1 2 3 4 5 1 2 3 4 5 5 1 2 3 4 5 3 ಗುಂಡ್ಲೆ 5 3 ಗುಂಡ್ಲೆ 5 ಆದ್ದರಿಂದ ಲಸ ಬರೋಬರಿ ಅವಿಭಾಜ್ಯ ಅಪವರ್ತನಗಳ ಮೇಲಿಂದ ಲಸ ಹೆಂಗೆ ಮಾಡೋದು ಎಲ್ಲ ಅಪವರ್ತನಗಳು ಮತ್ತು ಬಾರಿಸಗಳು ಎಲ್ಲ ಅಪವರ್ತನಗಳ ಮೇಲೆ ಭಾಳ ಲಸ ಅರ್ಜೆಂಟ್ ಸಿಕ್ಬಿಡ್ತದೆ ನಿಮಗೆ ಅದನ್ನು ತೋರಿಸ್ತದೆ ನಾನು ಲಸನೂ ಸಿಗ್ತದೆ ಮಸನೂ ಸಿಗ್ತದೆ ನೋಡಿ ಇಲ್ಲಿ 3 ಅವ 3 ಇದ್ದದ್ರೆ ಇದು 1 2 ಹೊರಗೆ ತಕ್ಕೋರಿ 2 ತಕ್ಕೊಂಡ್ರೆ ಗುಂಡ್ಲೆ ಇಲ್ಲಿ ನೋಡ್ರಿ ಇವು 2 ತಕ್ಕೋರಿ ಇಲ್ಲಿ 3 ಅವ 1 2 ತಕ್ಕೋರಿ ಇಲ್ಲಿ 3 ಅವ 1 2 ತಕ್ಕೋಬೇಕು ಗುಂಪುಗಳನ್ನು ಸರಿಯಾಗಿ ಜೋಡಿಸ್ಕೋಬೇಕು ಮೊದಲು ನೋಡ್ರಿ ಇಲ್ಲಿ 2 ಅದ ಈ 2 ತಕ್ಕೋರಿ ಆಮೇಲೆ 2 ಆದಿಂದ ಇನ್ನು 1 2 ಅದ ನೆನ್ಪಿಟ್ಕೋರಿ ಅದನ್ನ ತಕ್ಕೋರಿ 1 ತಕ್ಕೊಳ್ಬೇಕು ಯಾವಾಗ್ಲಾದ್ರೂ ಅದನ್ನ ಬಿಡಬಾರ್ದು ಇದನ್ನ ತಕ್ಕೊಂಡ್ರಿ 3 ಎಷ್ಟವ ನೋಡ್ರಿ 2 3 ಅವ ಅಂದ್ರೆ 1 3 ತಕ್ಕೋರಿ ಇವುಗಳನ್ನು ಇವು 2 ಇದ್ದು ಅಂದ್ರೆ ಇವತ್ತು 1 3 ಹಚ್ಕೋಬೇಕು ನೆನ್ಪಿಟ್ಕೋರಿ ಇಲ್ಲಿ 5ಗಳು ಎಷ್ಟವ ನೋಡ್ರಿ 3 ಅವ 3 5ಗಳವ ಅಂದ್ರೆ ನಾವು ಏನು ಮಾಡಬೇಕು 1 5 ಹಚ್ಕೊಂಡ್ಬಿಡ್ರಿ ಗುಣಾಕಾರ ಮಾಡಿ ನೋಡ್ರಿ
2 ಎಳೆ 4, 4 ಎಳೆ 8, 8 ಎಳೆ 16, 16 ಐದ್ಲೆ 80, 86 480. ನೋಡಿ, ಇಂಥ ಗಣಿತಗಳನ್ನು ವೇಗವಾಗಿ ನೀವು ಕಲ್ತ್ರಿ ಅಂದ್ರೆ ಯಾರು ನಿಮ್ಮ ಮುಂದೆ ಇಲ್ಲ. ಮಸಾಲೆ ಲಸನು ಎಲ್ಲ ಅವಿಭಾಜ್ಯ ಅಪವರ್ತನಗಳ ಮೇಲೆಲ್ಲ ಹೆಂಗೆ ತೆಗಿಬೇಕು, ಎಲ್ಲ ಅವಿಭಾಜ್ಯ ಎಲ್ಲ ಅಪವರ್ತನಗಳು, ಎಲ್ಲ ಅಪವರ್ತನಗಳಿಂದೆಲ್ಲ ಹೆಂಗೆ ತೆಗಿಬೇಕು, ಎಲ್ಲ ಅಪವರ್ತನ ತಕ್ಕೊಳ್ಳೋದು, ಎಲ್ಲ ಅಪವರ್ತನಗಳನ್ನು ತಕ್ಕೊಂಡು ಹೆಂಗೆ ತೆಗಿಬೇಕು ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಆ ಒಂದೆರಡು ಮಾದರಿ ಕೊಡೋದ್ರಿಂದ ನಿಮ್ಗೆ ಹೆಚ್ಚು ನಾಲೆಜ್ ಆಗ್ತದೆ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ, ನೋಟು ಬುಕ್ನ ಬಿಡಿಸ್ಕೊಡ್ರಿ.